ಹಾಗೆಯೇ ಇವತ್ತು ಒಂದು ವರ್ಷ ಪೂರ್ಣಗೊಂಡಿದೆ ಪ್ರೈಮ್ ಟಿವಿಗೆ ಅನ್ನುವಂಥದ್ದು. ಇಂದಿಗೆ ಸರಿಯಾಗಿ 365 ದಿನಗಳ ಹಿಂದೆ ಕರಾವಳಿಯ ಮಾಧ್ಯಮ ಲೋಕದಲ್ಲಿ ಹೊಸದೊಂದು ನಕ್ಷತ್ರದ ಉದಯವಾಯಿತು. ಅದೇ ಪ್ರೈಮ್ ಟಿವಿ. ಅಂದು ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಪ್ರೈಮ್ ಟಿವಿ ಪ್ರಸಾರಕ್ಕೆ ಚಾಲನೆ ನೀಡಿದ್ರು. ಈ ಅಮೃತ ಗಳಿಗೆಗೆ ಶಾಸಕ ಪ್ರಮೋದ್ ಮಧ್ವರಾಜ್, ಮಣಿಪಾಲ ಯೂನಿವರ್ಸಿಟಿಯ ಪ್ರೊ ಚಾನ್ಸಲರ್ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್, ಜಿಲ್ಲಾ ವಾರ್ತಾಧಿಕಾರಿ ರೋಹಿಣಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಉಪೇಂದ್ರ ನಾಯಕ್ ಸೇರಿದಂತೆ ಹಲವು ಗಣ್ಯರು ಸಾಕ್ಷಿಯಾದರು. ಅಂದಿನಿಂದ ಇಂದಿನವರೆಗೆ ಪ್ರೈಮ್ ಪಯಣ ನಿರಂತರವಾಗಿ ಸಾಗ್ತಾ ಇದ್ದು ಕರಾವಳಿಗರ ಮನಮುಟ್ಟುವಲ್ಲಿ ಯಶಸ್ವಿಯಾಗಿದೆ. ಪ್ರೈಮ್ ಟಿವಿಯ 1ನೇ ವರ್ಷದಿಂದ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದೆ. ಈ ಪಾದಾರ್ಪಣೆ ಮಾಡಲಿಕ್ಕೆ ನಮಗೆ ಮೊದಲ ಸಹಕಾರ ವೀಕ್ಷಕರು. ಈ ವೀಕ್ಷಕರಿಂದ ನಮ್ಮ ಇವತ್ತು ಪ್ರೈಮ್ ಟಿವಿ ಒಂದು ಉತ್ತಮ ಏರ್ಲಿಕ್ಕೆ ಸಹಾಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಿದ್ದೆ. ಸ್ಥಳೀಯ ಸುದ್ದಿಯ ಹೂರಣ ಹೊತ್ತ ಪ್ರೈಮ್ ಟಿವಿ ಒಂದೇ ವರ್ಷದಲ್ಲಿ ಜನಮನ ಗೆದ್ದಿದೆ. ಜನರಿಗೆ ಸುದ್ದಿಯನ್ನು ಹುಟ್ಟಿಸುವ ಉದ್ದೇಶದಿಂದ ದಿನಕ್ಕೆ 3 ಬಾರಿ ನೇರ ಪ್ರಸಾರದಲ್ಲಿ ಪ್ರೈಮ್ ಟಿವಿ ನ್ಯೂಸ್ ಪ್ರಸಾರವಾಗ್ತಾ ಇದೆ. ಸ್ಥಳೀಯ ಸುದ್ದಿಗಳ ಗುಚ್ಛ ಕರಾವಳಿ ಜನರಲ್ಲಿ ಕುತೂಹಲ ಮೂಡಿಸಿದೆ. ಇಡೀ ದಿನದ ಸುದ್ದಿ ಆಚೆಗಿನ ಒಳನೋಟವನ್ನು ಹೊತ್ತ ಸುದ್ದಿ ಸಂವಾದ ನೇರ ಪ್ರಸಾರದ ಕಾರ್ಯಕ್ರಮ ಬಹಳಷ್ಟು ಜನಪ್ರಿಯವಾಗಿದೆ. ದಿನಕ್ಕೊಂದು ವಿಷಯ, ದಿನಕ್ಕೊಂದು ವಿಶೇಷತೆ, ಸುದ್ದಿ ಸಂವಾದದ ಸ್ಪೆಷಲ್. ಅವರು ಅನಿಸ್ಕೊಂಡಂತ ದರಗಳು ಸಿಗ್ತಾ ಇಲ್ಲ, ಇದಕ್ಕೋಸ್ಕರ ಯೂನಿಯನ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ನೀವು ಯೂನಿಯನ್ಗಳನ್ನೆಲ್ಲ ಬಳಸ್ಕೊಂಡ್ರ? ಇದೊಂದು ಒಳ್ಳೆಯ ಸವಾಲು. ಯಾಕಂತ ಹೇಳಿದರೆ ನಮ್ಮಲ್ಲಿ ಎಲ್ಲ ಒಂದು ಯೂನಿಯನ್ಗಳಲ್ಲಿ ನಾವು ನೋಡಿದಾಗೆ ಸಂಘಟನೆಗಳಲ್ಲಿ ಅವರದೇ ಆದ ಒಂದು ಮಿನಿಮಮ್ ಪ್ರೈಸ್ ಲೀಸ್ಟ್ ಅಂತ ಇರ್ತದೆ. ವಿಶೇಷ ಅತಿಥಿಗಳನ್ನು ಪರಿಚಯಿಸುವ ಅವರ ಅಂತರಂಗದ ಮಾತುಗಳ ಮೆಲುಕು ಸ್ಪೆಷಲ್ ಗೆಸ್ಟ್ ಕಾರ್ಯಕ್ರಮ. ಮಹಿಳಾ ಸಾಧಕಿಯರ ಸಾಧನೆಯನ್ನು ಪರಿಚಯಿಸುವ ಕಾರ್ಯಕ್ರಮ ಶ್ರೀಮತಿ ಪ್ರತಿ ಭಾನುವಾರ 10:30ಕ್ಕೆ ಪ್ರಸಾರವಾಗ್ತಾ ಇದೆ. ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವ ಹೆಲ್ತ್ ಗೈಡ್ ನೇರ ಪ್ರಸಾರದ ಕಾರ್ಯಕ್ರಮ ಹಲವು ವೀಕ್ಷಕರನ್ನ ತನ್ನತ್ತ ಸೆಳೀತಾ ಇದೆ. ತುಳುವ ತುಡರ್ ವಾರಕ್ಕೊಂದು ಬಾರಿ ತುಳು ಸಂಸ್ಕೃತಿ ಆಚರಣೆಗಳ ಬಗ್ಗೆ ಪರಿಣಿತರ ಮಾತಿನ ಮೆಲುಕು. ದಿನದ ಶುಭಾರಂಭಕ್ಕೆ ಮಸ್ತ್ ಮಾರ್ನಿಂಗ್ ಪ್ರತಿದಿನ ಬೆಳಿಗ್ಗೆ ನೇರ ಪ್ರಸಾರದಲ್ಲಿ. ಟೀ ಕುಡಿತಾ ಹರಟೆ ಹೊಡೆಯಲು ಸಂಜೆ ಬಿಂದಾಸ್ ಚಾಟ್ ನೇರ ಪ್ರಸಾರದ ಕಾರ್ಯಕ್ರಮ. ವಾರಾಂತ್ಯದಲ್ಲಿ ಕರೆ ಮಾಡಿ ಬಹುಮಾನ ಗೆಲ್ಲೋ ಅವಕಾಶ ಹೊತ್ತ ಸವಾಲ್ ಜವಾಬ್ ಈ ನೇರ ಪ್ರಸಾರದ ಕಾರ್ಯಕ್ರಮಗಳು ವೀಕ್ಷಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ನಾನು ರೆಡಿಯಾಗಿರ್ತೀನಿ. ನೀವು ಇನ್ನು ದಿನದ ವಿಶೇಷತೆಗೆ ಸಂಬಂಧಿಸಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನ ಪ್ರೈಮ್ ಟಿವಿ ದಿನವೂ ನಿಮ್ಮ ಮುಂದೆ ಇಡ್ತಾ ಇದೆ. ದೀರ್ಘವಾದ ಪ್ರಯಾಣ ಆರಂಭವಾಗೋದು ಒಂದು ಸಣ್ಣ ಹೆಜ್ಜೆಯಿಂದ. ಅಂಬೆಗಾಲಿಟ್ಟ ಹೊರಟ ನಾವು ಎದ್ದು ನಿಲ್ಲಲು ವೀಕ್ಷಕರು ನಮ್ಮನ್ನು ಪ್ರೋತ್ಸಾಹಿಸಿದ ಜಾಹೀರಾತುದಾರರು ಕಾರಣ ಎಂಬುದು ನಮ್ಮ ಅಚ್ಚಲ ನಂಬಿಕೆ. ಬದಲಾವಣೆ ಜಗದ ನಿಯಮ. ಹಾಗೆ ನಾವು ಕೂಡ ವೀಕ್ಷಕರ ನಿರೀಕ್ಷೆಗಳನ್ನು ಹುಸಿಯಾಗಿಸದೆ ಮುನ್ನಡೆಯುತ್ತೇವೆ ಎಂಬ ಭರವಸೆ ನೀಡ್ತಾ ಇದ್ದೇವೆ. ಪ್ರೈಮ್ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಮ್ಮ ಪ್ರೈಮ್ ಟಿವಿಯ 1ನೇ ವರ್ಷದಿಂದ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದೆ.
ಇದಕ್ಕೆ ಸಹಕರಿಸಿದ ಎಲ್ಲ ಪ್ರೈಮ್ ಟಿವಿಯ ವೀಕ್ಷಕರಿಗೆ ನಾವು ಭಾರಿಯಾಗಿದ್ದೇವೆ. ಹಾಗೆ ಇವತ್ತು ನಮ್ಮ ಕ್ರೈಮ್ ಟಿವಿಯ ನಮ್ಮ ಜಾಹೀರಾತುದಾರರು ಹಾಗೂ ಅದಕ್ಕೆ ಎಲ್ಲ ರೀತಿಯಲ್ಲಿ ಸಹಕರಿಸಿದ ಅವರಿಗೆಲ್ಲರಿಗೂ ನಾನು ವಂದಿಸುತ್ತಿದ್ದೇನೆ. ಇವತ್ತು ಪ್ರೈಮ್ ಟಿ ವಿ ಚಾನಲ್ಗೆ 1 ವರ್ಷ ಪೂರ್ಣ ಆಯಿತು. ವಿಶೇಷವಾಗಿ ನಮ್ಮ ಉಡುಪಿ ಜಿಲ್ಲೆಯ ವೀಕ್ಷಕರಿಗೆ ಭಾಳ ತುಂಬು ಹೃದಯದ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಈ ಚಾನಲ್ ಅತಿಯಾದ ವೇಗವಾಗಿ ಮೂಡಿ ಬರಲಿಕ್ಕೆ ತಾವುಗಳು ಕಾರಣ. ಇನ್ನು ಮುಂದೆಯೂ ಕೂಡ ತಾವುಗಳು ವಿಶೇಷವಾದ ಸಹಕಾರವನ್ನು ನೀಡಿ ಈ ಚಾನಲ್ ರಾಜ್ಯ ವ್ಯಾಪ್ತಿಗೆ ಪಸರಿಸುವಂಥ ಆಗಲಿ ಅಂತ ಹೇಳುತ್ತಾ ಈ ಚಾನಲ್ಗೆ ಶುಭವಾಗಲಿ ಅಂತ ಹಾರೈಸುತ್ತೇನೆ. ಜನಪರ ಉದ್ದೇಶ ಇಟ್ಟುಕೊಂಡು ನಾವು ಆರಂಭಿಸಿದ ಪ್ರೈಮ್ ಟಿವಿಗೆ ಇಂದಿಗೆ 1 ವರ್ಷ ತುಂಬಿದೆ. ಒಂದು ವೃತ್ತಿಪರ ಚಾನೆಲ್ ಆಗಿ ಪ್ರೊಫೆಷನಲ್ ಆಗಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಡೆಸ್ಕೊಂಡು ಬಂದಿದ್ದೇವೆ. ಕಳೆದ 1 ವರ್ಷದಲ್ಲಿ ಎಲ್ಲ ಮಿತ್ರರು ಜೊತೆಗೆ ಮುಖ್ಯವಾಗಿ ವೀಕ್ಷಕರು, ಜಾಹೀರಾತುದಾರರು ಎಲ್ಲರೂ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಇದರ ಜೊತೆಗೆ ಪತ್ರಕರ್ತ ಬಾಂಧವರು, ವಿವಿಧ ಸಂಸ್ಥೆಗಳಲ್ಲಿ ದುಡಿಯುವ ಪತ್ರಕರ್ತರ ಬಾಂಧವರು ಸಹಿತ ಎಲ್ಲರೂ ಈ ಒಂದು ಚಾನೆಲ್ಗೆ ಸಂಪೂರ್ಣವಾಗಿ ನಮಗೆ ಯಾವುದೇ ರೀತಿಯಲ್ಲಿ ಕೊರತೆಯಾಗದಾಗಿ ಸಹಕರಿಸಿದ್ದಾರೆ. ಎಲ್ರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಒಂದನೇ ವರ್ಷದಿಂದ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದೆ. ಈ ಪಾದಾರ್ಪಣೆ ಮಾಡಲಿಕ್ಕೆ ನಮಗೆ ಮೊದಲ ಸಹಕಾರ ವೀಕ್ಷಕರು. ಈ ವೀಕ್ಷಕರಿಂದ ನಮ್ಮ ಇವತ್ತು ಪ್ರೈಮ್ ಟಿವಿ ಒಂದು ಉತ್ತಮ ಏರಲಿಕ್ಕೆ ಸಹಾಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಿದ್ದೇನೆ. ಈ ಕ್ರೈಮ್ ಟಿವಿ ಇಷ್ಟು ಬೆಳೀಲಿಕ್ಕೆ ಕಾರಣ ನಮ್ಮ ಟೀಮ್ ವರ್ಕ್, ಅಂದರೆ ನಮ್ಮ ಎಲ್ಲ ಟೀಮ್ ವರ್ಕ್ನಿಂದ ಇದು ಬೆಳೀಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಇವತ್ತು ಉತ್ತಮವಾಗಿ ಏರಿದೆ. ಇದನ್ನು ನೀವು ಇನ್ನೂ ಮುಂದೆ ಸಹ ಇನ್ನೂ ನಮಗೆ ಸಹಾಯವನ್ನು ಕೊಡಬೇಕಂತ ಹೇಳಿ ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ತಿದ್ದೇನೆ. ಹಾಗೆ ನಮ್ಮ ಟೀಮ್ ವರ್ಕ್ನವರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ. ಇಂದಿನ ದಿನದಲ್ಲಿ ಒಂದು ಟಿ ವಿ ಚಾನಲನ್ನು ನಡೆಸುವಂಥದ್ದು ನಿಜವಾಗಲೂ ಒಂದು ಸವಾಲಿನ ವಿಷಯವೇ. ಇಂಥ ಸಂದರ್ಭದಲ್ಲಿ ಈ ಬದಲಾಗುತ್ತಿರುವ ತಾಂತ್ರಿಕತೆ ಜೊತೆಗೆ ಒತ್ತಡಗಳು, ಬೆದರಿಕೆಗಳು ಇದೆಲ್ಲವನ್ನು ನಾವು ಒಂದು ಮೆಟ್ಟಿ ನಿಲ್ಲಬೇಕಾದ್ರೆ ವೀಕ್ಷಕರು ನಮ್ಮೊಟ್ಟಿಗೆ ನಮ್ಮಲ್ಲಿ ಇರಿಸಿರುವ ವಿಶ್ವಾಸ ನಮಗೆ ಬಹಳಷ್ಟು ಸಹಕಾರಿಯಾಗಿದೆ. ಇದರಿಂದಾಗಿ ನಾವೊಂದು ಈ ಮಟ್ಟಿಗೆ ಉಡುಪಿ ಮಂಗಳೂರಿನ ಈ ಕರಾವಳಿ ಭಾಗದಲ್ಲಿ ಒಂದು ಪ್ರಭಾವಿ ಚಾನೆಲ್ ಆಗಿ ಈ ಪ್ರೈಮ್ ಟಿವಿ ಮೂಡಿ ಬರಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೈಮ್ ಟಿವಿ ವೀಕ್ಷಕರ ನಮಸ್ಕಾರ. ಎಂಕಲಿಗೆ ಸಪೋರ್ಟ್ ಮಾಡ್ತೀನಿ ನಿಗಲಿಗೆ ವೀಕ್ಷಕರಿಗೆ, ಒಬ್ಬ ಅಡ್ವರ್ಟೈಸ್ಮೆಂಟ್ದಾಗಲಿಗೆ, ಕೇಬಲ್ ಆಪರೇಟರಿಗೆ, ಒಬ್ಬ ಹೊಸ ಜವಣಿಯರು ಪ್ರತಿಭೆಯಲ್ಲಿ ಪೂರ ಎಂಕಲಿಗೆ ಸಪೋರ್ಟ್ ಮಾಡ್ತಾರೆ. ಅಗಲೆಗಳ ಎನ್ನ ನಮಸ್ಕಾರ. ನಿಗರು ಎಂಕಲ ಮಿತ್ತಿನ ವಿಶ್ವಾಸಗೂ ಎಂಕಲ್ ಸರಿಯಾದ ಕೆಲಸ ಮಲ್ಪ ಪಂಪಿನ ಭರವಸೆ ಕೊರಪ ನಮಸ್ಕಾರ. ಪ್ರೈಮ್ ಟಿವಿಯನ್ನು ಆರಂಭಿಸುವಾಗ ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿದ್ದವು. ಯಾಕೆಂತೇಳಿದರೆ ನಾವು ಯಾವುದೇ ಒಂದು ಕಾಂಟ್ರವರ್ಸಿಗಳಿಲ್ಲದೆ ಸುದ್ದಿಯನ್ನು ಕೊಡಬೇಕಾಗಿತ್ತು, ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು. ನಮಗೆ ಅನ್ನಿಸಿದಾಗೆ ಈ 1 ವರ್ಷದಲ್ಲಿ ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಸ್ಥಳೀಯ ಜನರ ಮನಸ್ಸನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡಿದ್ದೇವೆ. ಅದು ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಸುದ್ದಿ ವಿಚಾರದಲ್ಲಾಗಿರ್ಬೋದು. ಆ ಮಟ್ಟಿಗೆ ನಾವು ಯಶಸ್ಸಿನ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅಂತ ಅನ್ನಿಸ್ತದೆ. ಖಂಡಿತವಾಗ್ಲೂ ನಮ್ಮನ್ನು ಪ್ರೋತ್ಸಾಹಿಸಿದ ಎಲ್ಲ ವೀಕ್ಷಕರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುದ್ದಿ, ಮಾಹಿತಿ, ಮನೋರಂಜನೆ ಎನ್ನುವಂಥ ಒಂದು ವಿಶಿಷ್ಟವಾದಂಥ ಬರೀ ಸುದ್ದಿಗಾಗಿ ಅಥವಾ ಬರೀ ಮಾಹಿತಿಗಾಗಿ ಮತ್ತು ಬರೀ ಮನೋರಂಜನೆಗಾಗಿ ಮೀಸಲಾಗದೆ ಸುದ್ದಿ, ಮಾಹಿತಿ, ಮನೋರಂಜನೆ ಈ 3 ವಿಚಾರಗಳನ್ನು ವೀಕ್ಷಕರಿಗೆ ತಲುಪಿಸಬೇಕು. ಕರಾವಳಿ ಭಾಗದಲ್ಲಿ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 10ರೊಂದಿಗೆ 11ನೇದಾಗಿ ಹೆಜ್ಜೆಯನ್ನಿಟ್ಟಂಥ ನಾವು ಇವತ್ತು 1 ವರ್ಷವನ್ನು ಪೂರೈಸಿದ್ದೇವೆ. ಈ ವರ್ಷದ ಕಾಲದಲ್ಲಿ ಜೊತೆಗೂಡಿದ, ಜಾಹೀರಾತು ನೀಡಿದ, ಬೆಂಬಲಿಸಿದ ಎಲ್ಲ ವೀಕ್ಷಕರೊಂದಕ್ಕೆ, ಜಾಹೀರಾತುದಾರರಿಗೆ ಮತ್ತು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಪ್ರೈಮ್ ಟಿವಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ.
ಹಿಂದಿನ ಕೆಲಸಗಳು ಹೇಗಿದೆ, ನಮ್ಮ ಜೊತೆ ಟೆಕ್ನಿಷಿಯನ್ ಅವರಿದ್ದಾರೆ, ಎಡಿಟರ್ಸ್ ಇದ್ದಾರೆ, ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಮತ್ತೆ ನಮ್ಮಲ್ಲಿ ಆದಂತ ತಪ್ಪುಗಳು ಲೋಪದೋಷಗಳನ್ನು ಯಾವ ರೀತಿಯಲ್ಲಿ ತಿದ್ದಿ ಅಥವಾ ಅದನ್ನು ಸ್ಕ್ರೀನ್ ಅಲ್ಲಿ ಬರುವಾಗ ಒಂದು ನಿಯಮಿತವಾಗಿ ಸ್ಕ್ರೀನ್ ಅಲ್ಲಿ ಬರುವ ಹಾಗೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ವಿಶೇಷವಾಗಿ PCR ಅಲ್ಲಿ ಕೆಲಸ ಮಾಡ್ತಿರುವಂತಹ ಅಭಿಷೇಕ್ ನಮ್ಮ ಜೊತೆ ಇದ್ದಾರೆ. ಅಭಿಷೇಕ್ ಅವರೇ, ಹೇಗೆ ಅನಿಸ್ತು ಈಗ ಒಂದು ವರ್ಷ ಅಂದರೆ ಈಗ ನಾವು ಸುಮಾರು ಈಗ 1 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲ ಪ್ರೈಮ್ ಟಿವಿ ವೀಕ್ಷಕರಿಗೆ ನಮಗೆ ತುಂಬ ಸಹಕಾರ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನು ಮುಂದೆ ಹೀಗೇನೆ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಹೇಳಿ ನಾನು ವಿನಂತಿಸ್ತೇನೆ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಅಭಿಷೇಕ್ ಅವರ ಜೊತೆ ಮಾತಾಡಿದ್ವಿ. PCR ಅಲ್ಲಿ ಯಾವ ಕೆಲಸಗಳನ್ನು ಮಾಡ್ತಾರೆ ಅನ್ನೋದು, ಆನ್ಲೈನ್ ಮಿಕ್ಸಿಂಗ್ ಇದು ಇರುತ್ತೆ, ಇಲ್ಲಿಂದ ವಿಡಿಯೋ ಚಿತ್ರೀಕರಣ ಆದಂತ ಸ್ಟುಡಿಯೋದಿಂದ, ಹಾಗೆಯೇ ಇವರು ಅದನ್ನು ಎಡಿಟ್ ಮಾಡಿ ಇಲ್ಲಿ ಮಿಕ್ಸಿಂಗ್ ಆಗಿ ಅದ ನಂತರ ಔಟ್ಪುಟ್ PCR ಗೆ ಬರುತ್ತೆ. PCR ಅಲ್ಲಿ ರಿತೇಶ್ ಅವರು ಗುರುತಿಸಿಕೊಳ್ತಾರೆ. PCR ಅಲ್ಲಿ ರಿತೇಶ್ ಅವರು ಇಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಹಾಯ್ ರಿತೇಶ್. ನಮಸ್ತೆ. ಹೇಗೆ ಅನಿಸ್ತು 1 ವರ್ಷ, ಹೇಗೆ ಜರ್ನಿ ನೀವು ಮಾಡಿದ್ರಿ ಪ್ರೈಮ್ ಟಿವಿಯಲ್ಲಿ? 1 ವರ್ಷ ಹೇಗೆ ಹೋಯ್ತು ಅಂತ ಗೊತ್ತಾಗ್ತಿಲ್ಲ, ಆದಷ್ಟು ಬೇಗ ಬಂದಾಗ ಕಾಣ್ತಾ ಇದೆ. ಮತ್ತೆ ಪ್ರೈಮ್ ಟಿವಿ ನೋಡುವ ಎಲ್ಲರೂ ವೀಕ್ಷಕರಿಗೂ ಒಂದೇ ತಿಳಿಸ್ತೇನೆ, ಆಲ್ ದ ಬೆಸ್ಟ್ ಪ್ರೈಮ್ ಟಿವಿ. ಎಸ್, ಇದು ರಿತೇಶ್ ಅವರು ಮಾಡ್ತಿರುವಂಥದ್ದು. ರಿತೇಶ್ ಅವರು ಇಲ್ಲಿ ನಮಗೆ ಕಾರ್ಯಕ್ರಮ ಯಾವ ಚಾಚು ತಪ್ಪದೆ ಹೇಗೆ ಬರಬೇಕು, ಹೇಗೆ ಪ್ಲೇ ಸ್ಟೋರ್ ಮಾಡ್ತಾರೆ, ಮತ್ತೆ ಯಾವ ರೀತಿಯಲ್ಲಿ ಯಾವ ಸಮಯಕ್ಕೆ ಯಾವ ಕಾರ್ಯಕ್ರಮ ಬರಬೇಕು ಅನ್ನೋದನ್ನು ಇವರು ಮಾಡ್ತಾರೆ. ಎಸ್, ನಮ್ಮ ಜೊತೆ ಇನ್ನೊಬ್ರು ಹಾಗೆಯೇ ನಮ್ಮ ತಪ್ಪುಗಳನ್ನು ಎಲ್ಲ ಒಂದು ಕಡೆಯಲ್ಲಿ ತಿದ್ದಿ ಎಡಿಟಿಂಗ್ ಮೂಲಕ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಗ್ರಾಫಿಕ್ಸ್ ಅಲ್ಲಿ ಶಿವ ಅವರು ಕೆಲಸ ಮಾಡ್ತಾ ಇರುವಂಥದ್ದು. ಪ್ರತಿ ಕೆಲಸ ಅಲ್ಲೇ ಎಲ್ಲ ಎಡಿಟ್ ಮಾಡಿ ಎಡಿಟಿಂಗ್ ಆಗಿ ಪ್ರೋಗ್ರಾಮ್ ಅನ್ನು ಮಾಡಿ ಅದಂತ ಎಲ್ಲ ಲೋಪದೋಷಿಗಳನ್ನು ಕಾಣದ ರೀತಿಯಲ್ಲಿ ಸ್ಕ್ರೀನ್ ಅಲ್ಲಿ ಬರುವ ಹಾಗೆ ಮಾಡ್ತಾ ಇದ್ದಾರೆ. ಹಾಗೆಯೇ ಮತ್ತೊಬ್ಬರು ನಮ್ಮ ಜೊತೆ ಎಡಿಟರ್ ಇದ್ದಾರೆ. ಇಲ್ಲಿ ನ್ಯೂಸ್ ಡೆಸ್ಕ್ ಅಲ್ಲಿ ಮೇನ್ ಎಡಿಟರ್ ಆಗಿ ನಮ್ಮ ಜೊತೆ ಸತೀಶ್ ಅವರು ಗುರುತಿಸಿಕೊಂಡಿರುವಂಥದ್ದು. ಹಾಗೆಯೇ ಇಲ್ಲಿ ನ್ಯೂಸ್ಗಳನ್ನು ಎಡಿಟ್ ಮಾಡುವಂಥದ್ದು ಅಥವಾ ಯಾವುದೇ ಪ್ಯಾಕೇಜ್ಗಳನ್ನು ಸವಿಸ್ತಾರವಾಗಿ ವಾಯ್ಸ್ ಅವರಿಗೆ ಬೇಕಾದಂತೆ ಎಡಿಟ್ ಮಾಡುವುದು ಒಂದು ಅಷ್ಟು ಚಾಣಾಕ್ಷತನದಿಂದ ಕೆಲಸ ಮಾಡುವಂಥ ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸತೀಶ್ ಅವರು ಹೇಗೆ ಹಂಚ್ಕೊಳ್ತಾರೆ, ಹೇಗೆ 1 ವರ್ಷದ ಅಭಿಪ್ರಾಯ ಹಂಚ್ಕೊಳ್ತಾರೆ ಅಂತ ಸತೀಶ್ ಅವರು? ನಾನು 1 ವರ್ಷದ ಹಿಂದೆ ಕೆಲಸ ಮಾಡಿದ್ದೆ, ಹಾಗೆ ಹೇಗೆ ಅನಿಸ್ತು 1 ವರ್ಷ? ಸಾಕಷ್ಟು ಬದಲಾವಣೆ ಕಾಣ್ತಾ ಇದೆ. ಎಸ್, ಇದು ನಮ್ಮ ಸತೀಶ್ ಅವರು ಹೇಳಿದಂಥ ಮಾತು. ಹಾಗೆಯೇ ನಮ್ಮ ನ್ಯೂಸ್ ಡೆಸ್ಕ್ ಅಲ್ಲಿ ಈಗಾಗಲೇ ಗುರುತಿಸಿಕೊಂಡಿರುವಂಥವರು, ಬಹಳಷ್ಟು ಸ್ಕ್ರಿಪ್ಟ್ಗಳನ್ನು ಮಾಡಿರುವಂಥವರು, ಬಹಳಷ್ಟು ಹಿಂದಿನಿಂದ 1 ವರ್ಷ ಪೂರೈಕೆ ಆಗಿದೆ. ಈಗಾಗಲೇ ಅರ್ಚನಾ ಅವರು ನಮ್ಮ ಜೊತೆ ವಿಶೇಷವಾಗಿ ನಮ್ಮಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಕೆಲಸ ಮಾಡ್ತಿರೋದು. ಅರ್ಚನಾ ಅವರೇ, ಹೇಗೆ ಅನಿಸ್ತದೆ 1 ವರ್ಷ ಆಯಿತು ಚಾನಲ್ಗೆ, ಹೇಗೆ ಅನಿಸ್ತದೆ ನಿಮಗೆ, ನಿಮ್ಮ ಖುಷಿ? ತುಂಬ ಖುಷಿ ಆಗ್ತಿದೆ. ಫಸ್ಟ್ ಚಾನಲ್ ಸ್ಟಾರ್ಟ್ ಆಗಿದ್ದರಿಂದ ಇವತ್ತಿನ ತನಕ ಈ ಚಾನಲ್ ವರ್ಕ್ ಮಾಡ್ತಾ ಇದ್ದೇನೆ. ಪ್ರೈಮ್ ಕುಟುಂಬದಲ್ಲಿ ನಾನು ಒಬ್ಬಳಾಗಿದ್ದೇನೆ. ನನಗೆ ನೀಡಿದಂತಹ ಸಹಕಾರ, ಪ್ರೈಮ್ ಕುಟುಂಬದ ಪ್ರತಿ ಸದಸ್ಯರು ಉತ್ತಮವಾದ ಸಹಕಾರವನ್ನು ನೀಡಿದ್ದಾರೆ. ನಮಗೆ ಮಾರ್ಗದರ್ಶನವನ್ನು ನೀಡಿ ನಮ್ಮನ್ನು ಇನ್ನಷ್ಟು ನಮ್ಮ ಕೆಲಸಕ್ಕೆ ಇನ್ನಷ್ಟು ಸ್ಫೂರ್ತಿಯನ್ನು ತುಂಬಿದ್ದಾರೆ. ಈ ಎಲ್ಲ ನಮ್ಮ ಕಾರ್ಯದ ಯಶಸ್ಸಿಗೆ ಕಾರಣರಾದವರು ವೀಕ್ಷಕರು. ಇವರ ಸಹಕಾರ ಸಹಾಯ ಮುಂದೆ ಕೂಡ ಇದೇ ರೀತಿಯಲ್ಲಿ ನಮ್ಮ ಯಶಸ್ಸಿಗೆ ಕಣ್ಣಿಯಲ್ಲಿ ವೀಕ್ಷಕರಿಗೆ ಮೊದಲನಾಗಿ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೇನೆ. ಶುಭೋದಯದ ಕಾಲದಲ್ಲಿ ನಮ್ಮ ಜೊತೆ ವಿಶೇಷವಾಗಿ ಸುದ್ದಿ ವಾಹಿನಿಯಲ್ಲಿ ಬೆಳಗಿನ ಜಾವ ಒಂದು ಸ್ಕ್ರಿಪ್ಟ್ಗಳನ್ನು ಮಾಡುವಂಥದ್ದು, ಬೆಳಗಿನ ಜಾವ 8 ಗಂಟೆಯ ನ್ಯೂಸಿನ ಅವರ್ ಏನಿದೆ ಆ ಸಂದರ್ಭದಲ್ಲಿ ಸ್ಕ್ರಿಪ್ಟ್ಗಳನ್ನು ಮಾಡಲಿಕ್ಕೆ ಪ್ರಶಾಂತ್ ಅವರು ನಮ್ಮ ಜೊತೆ ಭಾಗವಹಿಸ್ತಾರೆ. ಹಾಗೆ ಪ್ರಶಾಂತ್ ಅವರು ಸ್ಕ್ರಿಪ್ಟಲ್ಲಿ ಎಲ್ಲಿ ಭಾಗವಹಿಸ್ತಾರೆ. ಪ್ರಕಾಶ್ ಅವರ ಹೇಗೆ 1 ವರ್ಷದ ಅವಧಿಯಲ್ಲಿ ಒಂದು ಕರಾವಳಿಯಲ್ಲಿ ಮಿಂಚಿನ ಸಂಚಲನ ಮಾಡಿಸಿದ ಪ್ರೈಮ್ ಟಿವಿಯಲ್ಲಿ ವರ್ಕ್ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಹಾಗೆ ಈ ಒಂದು 1 ವರ್ಷದಲ್ಲಿ ಇಷ್ಟೊಂದು ಅಚೀವ್ ಮಾಡಲಿಕ್ಕೆ ಎಲ್ಲ ಪ್ರೇಕ್ಷಕ ವರ್ಗ ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ ಕಾರಣ. ಎಲ್ಲರಿಗೂ ಈ ಮೂಲಕ ಧನ್ಯವಾದ ತಿಳಿಸಲಿಕ್ಕೆ ಬಯಸ್ತೇನೆ. ನಮಸ್ತೆ ವೀಕ್ಷಕರೇ, ನಾನು ಪ್ರಜ್ವಲ ಅಂತ ಕ್ಯಾಮರಾಮ್ಯಾನ್ ಮತ್ತು ರಿಪೋರ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನನಗೆ ಇಲ್ಲಿ ಬಂದು ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು. ಮತ್ತು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇರುವವರು ಕೂಡ ತುಂಬ ಹೇಳಿಕೊಟ್ಟಿದ್ದಾರೆ. ಅಂದರೆ ಯಾವ ರೀತಿ ಮಾಡಬೇಕು ವರ್ಕ್, ಮತ್ತು ಕ್ಯಾಮರಾ ವರ್ಕ್ ಮತ್ತು ರಿಪೋರ್ಟಿಂಗ್ ಫೀಲ್ಡ್ ವರ್ಕ್ ಯಾವ ರೀತಿ ಮಾಡಬೇಕು ಎಂಬುದನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಟೋಟಲಿ ಉತ್ತಮ ನಮಗೆ ಟೀಚ್ ಮಾಡಿದ್ದಾರೆ ಮತ್ತು ವೀಕ್ಷಕರು ಕೂಡ ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ. ಥ್ಯಾಂಕ್ಸ್ ಟು ಆಲ್. ಕಾರ್ಯಕ್ರಮದಲ್ಲಿ ಅದರಲ್ಲಿ ಸುದ್ದಿ ಸಂವಾದದಲ್ಲಿ ಪ್ರತಿ ವಿಷಯದಲ್ಲೂ ಹೊಸತನವನ್ನು ಕಾಣ್ತಾ ಇರುವಂಥದ್ದು, ಸುದ್ದಿಗೆ ಆಚೆಗಿನ ನೋಟವನ್ನು ಸವಿಸ್ತಾರವಾಗಿ ಇರುವಂಥ ಕೆಲಸಗಳನ್ನು ಸುದ್ದಿ ಸಂವಾದದಲ್ಲಿ ಮಾಡ್ತಾ ಬಂದಿರುವಂಥದ್ದು. ಬಹಳಷ್ಟು ಸಪೋರ್ಟ್ಗಳನ್ನು ನೀವು ನೀಡಿದಿರಿ, ಒಂದಷ್ಟು ಕಾನ್ಫಿಡೆನ್ಸ್ ವಿಷಯಗಳ ಮುಂದೆ ಚರ್ಚೆಗಳನ್ನು ಮಾಡ್ತಾ ಬಂದಿದ್ದೀರಿ. ನೀವು ನಿಮ್ಮ ಸಪೋರ್ಟ್ ಇಲ್ಲದೆ ಸುದ್ದಿ ಸಂವಾದ ಇವತ್ತು ಒಂದು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇರಲಿಲ್ಲ. ವೀಕ್ಷಕರೇ ನೀವು ಮಾಡಿದಂಥ ಸಪೋರ್ಟ್, ನಿಮ್ಮ ಸಹಕಾರ ಹೀಗೇನೆ ಇರಲಿ ಅಂತ ಹೇಳ್ತಾ ಹರೀಶ್ ಮೂರ್ತಿ ಪ್ರೈಮ್ ಟಿವಿ ಬಂದಿದೆ.